ನಮಸ್ಕಾರ. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಗಾಜಾವನ್ನು ಬಳಿದು ಬಾಯಿಗೆ ಹಾಕ್ಕೊಳ್ಬೇಕು ಅನ್ನುವಂಥದ್ದು ಡೊನಾಲ್ಡ್ ಟ್ರಂಪ್ ಉದ್ದೇಶ ಅನ್ನೋದನ್ನು ಒಂದು ವರ್ಷದ ಹಿಂದೆಯೇ ಡೊನಾಲ್ಡ್ ಟ್ರಂಪ್ ಸ್ಪಷ್ಟಪಡಿಸಿದ್ದಾಯಿತು. ಯಾವಾಗ ಸುಮಾರು 1.5-2 ವರ್ಷಗಳ ನಿರಂತರವಾಗಿ ಇಸ್ರೇಲ್ ಗಾಜಾವನ್ನು ನಾಶ ಮಾಡ್ತಾ ಇತ್ತು, ಸಾವಿರಾರು ಜನರನ್ನು ಕೊಲ್ತಾ ಇತ್ತು, ಆ ಸಂದರ್ಭದಲ್ಲಿ ಆ ಯುದ್ಧ ತಡೆಯೋದಕ್ಕಿಂತ ಹೆಚ್ಚಾಗಿ ಆ ನರಹತ್ಯೆಯನ್ನು ಸ್ಟಾಪ್ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕಿಂತ ಹೆಚ್ಚಾಗಿ ಡೊನಾಲ್ಡ್ ಟ್ರಂಪ್ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಅದನ್ನು ಹೇಗಾದರೂ ತನ್ನ ವಶಕ್ಕೆ ಪಡ್ಕೊಂಡು ಅದನ್ನು ಒಂದು ಟೂರಿಸ್ಟ್ ಡೆಸ್ಟಿನೇಷನ್ ಮಾಡಿಬಿಡ್ಬೇಕು ಅಂತ, ಆ ಮೂಲಕ ಗಾಜಾವನ್ನು ತನ್ನ ಆಸ್ತಿ ಮಾಡಿಕೊಳ್ಬೇಕು, ಅಮೇರಿಕದ ಭಾಗ ಮಾಡಿಬಿಡ್ಬೇಕು ಅನ್ನುವಂಥದ್ದು ಸ್ಕೆಚ್ಚು ಆಗಲಿಂದ ಶುರುವಾಗಿತ್ತು. ಹಾಗಾದರೆ ಅಲ್ಲಿರುವಂತಹ 20 ಲಕ್ಷಕ್ಕೂ ಹೆಚ್ಚು ಗಾಜಾ ಪ್ರಜೆಗಳ ಪಾಡೇನು ಅಂದರೆ ಅದಕ್ಕೆ ಮಾತ್ರ ಉತ್ತರ ಇಲ್ಲ. ಅದಕ್ಕೆ ಅವರು ಹಾಕ್ಕೊಂಡಿರುವ ಸ್ಕೆಚ್ ಏನು ಅಂದರೆ, ಇನ್ಕ್ಲೂಡಿಂಗ್ ದ ಇಸ್ರೇಲ್, ಅವರ ಸ್ಕೆಚ್ ಏನು ಅಂದರೆ ಒಂದಷ್ಟು ಜನನ ಈಜಿಪ್ಟ್ಗೆ, ಇನ್ನೊಂದಷ್ಟು ಜನ ಜಾರ್ಡನ್ಗೆ ಓಡಿಸ್ಬಿಡೋದು, ಆ ಭೂಮಿಯನ್ನು ಸಂಪೂರ್ಣವಾಗಿ ಕಬಳಿಸ್ಬಿಡೋದು, ಇದಾಗಿತ್ತು. ಅದರ ಭಾಗವಾಗಿ ಬೋರ್ಡ್ ಆಫ್ ಪೀಸ್, ಶಾಂತಿಯ ಸಮಿತಿ ಅನ್ನೋ ರೀತಿಯಲ್ಲಿ ಒಂದು ಬೋರ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ಬೋರ್ಡಿನಲ್ಲಿ ಸುಮಾರು 20ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಮುಸ್ಲಿಂ ರಾಷ್ಟ್ರಗಳು ಇದ್ದಾವೆ, ಪಾಕಿಸ್ತಾನವೂ ಸಹ ಇದೆ. ಇಸ್ರೇಲ್ಗೆ ಇಷ್ಟ ಇಲ್ಲ, ಇಸ್ರೇಲ್ನ ವಿರೋಧದ ನಡುವೆನೂ ಪಾಕಿಸ್ತಾನ್ಗೆ ಜಾಗ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಸೊ ಏನಿದು ಬೋರ್ಡ್ ಆಫ್ ಪೀಸ್, ಅದರ ಉದ್ದೇಶ ಏನು, ಅದರ ಷಡ್ಯಂತ್ರ ಏನು, ಮತ್ತು ಗಾಜಾ ಜನರ ಪಾಡೇನು, ಗತಿ ಏನು ಮುಂದಕ್ಕೆ, ಒಂದಷ್ಟು ನನಗೆ ಗೊತ್ತಿರುವಂತಹ ವಿವರಣೆಯನ್ನು ನಿಮಗೆ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಆರಂಭದಲ್ಲೇ ಹೇಳ್ದಂಗೆ ಡೊನಾಲ್ಡ್ ಟ್ರಂಪ್ ಈ ಬಾರಿ ಅಧಿಕಾರಕ್ಕೆ ಬಂದ ನಂತರ, ಕಳೆದ ವರ್ಷದ ಜನವರಿಯಲ್ಲಿ ಅಧಿಕಾರಕ್ಕೆ ಬಂದ ನಂತರ ಡೊನಾಲ್ಡ್ ಟ್ರಂಪ್ ತಲೆಯಲ್ಲಿರೋದು ಎರಡೇ ವಿಚಾರ. ಒಂದು, ಹೊಸ ಜಾಗಗಳನ್ನು ಅಮೆರಿಕಾಗೆ ಸೇರಿಸ್ಬೇಕು. ಗ್ರೀನ್ಲ್ಯಾಂಡ್ ಆಯಿತು, ಗಾಜಾ ಆಯಿತು, ಆ ರೀತಿಯ ಪ್ರದೇಶಗಳನ್ನು. ಎರಡನೇದು, ಯುದ್ಧಗಳನ್ನು ನಿಲ್ಲಿಸ್ತಾ ಇದ್ದೀರಿ, ನಾನು ಮಹಾನ್ ಸಾಧಕ ಅಂತ ಹೇಳಿ ನೊಬೆಲ್ ಪ್ರೈಸನ್ನು ಪಡ್ಕೊಳ್ಬೇಕು. ಆ ನೊಬೆಲ್ ಪ್ರೈಸ್ ಪಡೆದುಕೊಳ್ಳೋದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ, ಸಿಗೋದು ಇಲ್ಲ ಅನಿಸುತ್ತೆ. ಯಾಕೆಂದರೆ ಅಮೇರಿಕ ಅಲ್ಲಿ ಇಲ್ಲಿ ಬಾಂಬ್ ಹಾಕದೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ, ಹಾಕ್ತಾನೆ ಇರಬೇಕಾಗತ್ತೆ, ಅಥವಾ ಏನೋ ಒಂದು ಷಡ್ಯಂತ್ರ ಮಾಡ್ತಿರ್ಬೇಕು. ಈಗ ವೆನಿಜುವೆಲಾ ಮೊನ್ನೆ ಮಾಡಿದ್ರು, ಈಗ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧತೆ ನಡೆಸ್ಕೊಂಡಿದ್ದಾರೆ. ಹೀಗಿರಬೇಕಾದ್ರೆ ನೊಬೆಲ್ ಪೀಸ್ ಪ್ರೈಸ್ ಇದೆಯಲ್ಲ, ಶಾಂತಿ ಪುರಸ್ಕಾರ, ಅದು ಸಿಗುವಂತಹ ಸಾಧ್ಯತೆಗಳಿಲ್ಲ. ಆದರೆ ಹೊಸ ಜಾಗಗಳನ್ನು ಅಮೇರಿಕ ಭಾಗ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಅವಕಾಶಗಳು ಹೇರಳವಾಗಿದ್ದಾವೆ. ಗ್ರೀನ್ಲ್ಯಾಂಡನ್ನು ಕಬಳಿಸ್ಬೇಕು ಅನ್ನುವಂತಹ ಪ್ರಯತ್ನದ ನಡುವೆನೇ ಗಾಜಾ ಬಗ್ಗೆ 1 ವರ್ಷದ ಹಿಂದೆನೆ ಡೊನಾಲ್ಡ್ ಟ್ರಂಪ್ ತನ್ನ ಆಸಕ್ತಿಯನ್ನು ವ್ಯಕ್ತಪಡಿಸಿದರು. ಅದು ಒಳ್ಳೆ ಜಾಗದಲ್ಲಿದೆ, ಅದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ವಿಶ್ವದಲ್ಲಿ ಯಾರು ಕಂಡು ಕೇಳರಿಯದ ರೀತಿಯಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡ್ಬೋದು. ಅಷ್ಟು ದೊಡ್ಡ ಟೂರಿಸ್ಟ್ ಸ್ಪಾಟನ್ನು ವೇಸ್ಟ್ ಮಾಡ್ತಾ ಇದ್ದೀರಿ ನೀವು ಅಂತೆಲ್ಲ ಡೈಲಾಗ್ ಹೊಡೆದಿದ್ರು. ಸೊ ಅದನ್ನು ಸೀರಿಯಸ್ ಆಗಿ ಕಾರ್ಯರೂಪಕ್ಕೆ ತರುವ ಭಾಗವಾಗಿ ದಾವೋಸ್ನಲ್ಲಿ ನಡೀತಾ ಇರುವಂತಹ ಸಮ್ಮೇಳನದಲ್ಲಿ ಈ ಬೋರ್ಡ್ ಆಫ್ ಪೀಸ್ ಅನ್ನುವಂತಹ ಒಂದು ಸಮಿತಿಯನ್ನು, ಒಂದು ತಂಡವನ್ನು ರಚನೆ ಮಾಡಿ ಅಲ್ಲಿ 60ಕ್ಕೂ ಹೆಚ್ಚು ದೇಶಗಳಿಗೆ ಆಹ್ವಾನ ಕೊಡಲಾಗಿತ್ತು. ಬಟ್ ಅಲ್ಲಿಗೆ ಬಂದಿದ್ದು ಕೇವಲ 20+ ದೇಶಗಳು. ಇದರಲ್ಲಿ ವಿಶೇಷ ಏನು ಅಂದರೆ, ಆ ಪಟ್ಟಿಯಲ್ಲಿ, ಆ ಸದಸ್ಯರಲ್ಲಿ ಮುಸ್ಲಿಂ ರಾಷ್ಟ್ರಗಳು ಇದ್ದಾವೆ, ತುರ್ಕಿ ಇದೆ, ಪಾಕಿಸ್ತಾನ ಇದೆ. ಇಸ್ರೇಲ್ನ ತೀವ್ರ ವಿರೋಧದ ನಡುವೆನೂ ಪಾಕಿಸ್ತಾನಕ್ಕೆ ಅಲ್ಲಿ ಜಾಗ ಕೊಡಲಾಗಿದೆ. ಪಾಕಿಸ್ತಾನದ ಷಡ್ಯಂತ್ರ ನೋಡಿ, ಅಥವಾ ಅದರದ್ದೊಂದು ಕಂತ್ರಿತನ ನೋಡಿ. 2-3 ವರ್ಷಗಳ ಹಿಂದೆ ಅದು ತೀವ್ರವಾಗಿ ವಿರೋಧಿಸ್ತಾ ಇತ್ತು ಇಸ್ರೇಲನ್ನು ಮತ್ತು ಗಾಜಾದಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳನ್ನು. ಈಗ ಗಾಜಾದ ಜನರನ್ನು ಅಲ್ಲಿಂದ ಓಡಿಸಿ ಆ ಜಾಗವನ್ನು ಟೂರಿಸ್ಟ್ ಸ್ಪಾಟ್ ಮಾಡೋದಕ್ಕೆ ಹಾಕಿರುವಂತಹ ಸ್ಕೆಚ್ಗೆ ಅಥವಾ ಷಡ್ಯಂತ್ರಕ್ಕೆ ಸಹಕಾರಿಯಾಗಿ ನಿಲ್ಲೋದಕ್ಕೆ ಬರ್ತಾ ಇದೆ. ಎಂಥ ನೀಚ ಮನಸ್ಥಿತಿಯನ್ನು ಪಾಕಿಸ್ತಾನ ಹೊಂದಿದೆ ಅನ್ನೋದು ಇದರಲ್ಲಿ ತೋರಿಸುತ್ತೆ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಆ ಸದಸ್ಯರೆಲ್ಲರೂ ಸಹ $1 ಬಿಲಿಯನ್ ಕೊಡಬೇಕಂತೆ. ಅದು ಈ ಯೋಜನೆಯ ಕಾರ್ಯರೂಪಕ್ಕೆ ತರೋದಕ್ಕೆ ಬೇಕಾದಂತಹ ಸಿದ್ಧತೆಗಳಿಗೆ ಬಳಸಲಾಗತ್ತಂತೆ.
ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ಸಿದ್ಧತೆಗಳಿಗೆ $1 ಬಿಲಿಯನ್ 3 ವರ್ಷದ ಸದಸ್ಯತ್ವ. ಆಮೇಲೆ ಇನ್ನೂ ಹೆಚ್ಚಿಗೆ ಕೊಟ್ಟರೆ ಇನ್ನೂ ಹೆಚ್ಚಿನ ಅವಧಿಗೆ ಅವರನ್ನು ಸದಸ್ಯತ್ವದಲ್ಲಿ ಇಟ್ಕೊಳ್ತಾರಂತೆ. ಆದರೆ ಇಲ್ಲಿ ವಿಶೇಷವಾದ್ದು ಏನು ಅಂದರೆ, ಆ ಗಾಜಾವನ್ನು ಏನು ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಪ್ರೆಸೆಂಟೇಷನ್ನ ಕೊಟ್ಟರು. ಆ ಪ್ರೆಸೆಂಟೇಷನ್ ಕೊಟ್ಟಿದ್ದು ಡೊನಾಲ್ಡ್ ಟ್ರಂಪ್ ಅಳಿಯ, ಇವಾಂಕಾ ಟ್ರಂಪ್ ಗಂಡ. ಆತನ ಹೆಸರು ಜೆರೆಡ್ ಕುಶೇರ್ ಅಂತ. ಆತ ಯಹೂದಿ ಆತ, ಕಟ್ಟರ್ ಯಹೂದಿ. ಆತ ಕೊಟ್ಟಿರುವಂತಹ ಆತನ ಪ್ರೆಸೆಂಟೇಷನ್ನೇ ಅಲ್ಲಾಗಿತ್ತು. ಆತ ಯಾಕೆ ಅಂದರೆ ಆತ ಒಬ್ಬ ರಿಯಲ್ ಎಸ್ಟೇಟ್ ಡೆವಲಪರ್, ರಿಯಲ್ ಎಸ್ಟೇಟ್ ಕಂಪನಿ ನಡೆಸುವಂತಹ ವ್ಯಕ್ತಿ. ಹಾಗಾಗಿ ಆತನ ಕೈಯಲ್ಲೇ ಇದೆಲ್ಲ ಆಗುತ್ತೆ. ಏನೇನು ಬರುತ್ತೋ ಅಲ್ಲಿ ಎಲ್ಲ ಟೂರಿಸ್ಟ್ ಸ್ಪಾಟ್ಗಳ ಕನ್ಸ್ಟ್ರಕ್ಷನ್ ಎಲ್ಲಕ್ಕೂ ಈತನೇ ಸೂತ್ರಧಾರ ಅನ್ನೋ ರೀತಿಯಲ್ಲಿ ಅವನನ್ನು ಅಲ್ಲಿ ನಿಲ್ಲಿಸಿ ಅವನ ಮೂಲಕ ಪ್ರೆಸೆಂಟೇಷನ್ ಕೊಡಿಸಿದ್ದಾರೆ. ಆ ಪ್ರೆಸೆಂಟೇಷನಲ್ಲಿ ಏನಿದೆ, ಅಲ್ಲಿ ಎಲ್ಲ ರೀತಿಯಾದಂತಹ ಟೂರಿಸ್ಟ್ ಸ್ಪಾಟ್ಗಳಿಗೆ ಬೇಕಾದಂತಹ ಎಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿಂದ ಹಿಡಿದು, ಗಾಲ್ಫ್ ಕೋರ್ಸ್ಗಳಿಂದ ಹಿಡಿದು, ಬೀಚ್ಗಳಿಂದ ಹಿಡಿದು ಹೇಗೆ ಡೆವಲಪ್ಮೆಂಟ್ ಮಾಡ್ತೀವಿ, ಹೇಗೆ ಅದನ್ನು ವಿಶ್ವದ ಅತ್ಯಂತ ಸುಂದರ ಪ್ರದೇಶ ಮಾಡ್ತೀವಿ ಅನ್ನುವಂಥ ಡೀಟೇಲ್ಸ್ ಇದ್ದಾವೆ. ಅದಕ್ಕೆ $25 ಬಿಲಿಯನ್ ನಾವು ವ್ಯಯ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಅಲ್ಲಿ ಏನೆಲ್ಲ ಆಗುತ್ತೋ ಅದರಲ್ಲಿ ಗಾಜಾ ಜನರ ಪಾಡೇನು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಸಹ ಪ್ರಸ್ತಾಪ ಇಲ್ಲ. ಆ ಜನರನ್ನ ಏನು ಮಾಡ್ತೀರಿ, 20 ಲಕ್ಷಕ್ಕೂ ಅಧಿಕ ಜನರನ್ನ ನೀವು ಏನು ಮಾಡ್ತೀರಿ ಅನ್ನೋದ್ರ ಬಗ್ಗೆ ಎಲ್ಲಿಯೂ ಸಹ ಸಣ್ಣ ಪ್ರಸ್ತಾಪನೂ ಇಲ್ಲ. ಹಾಗಾದರೆ ಏನು ಮಾಡಬಹುದು ಇವರು? ಸೊ ಹಳೆ ಪ್ಲ್ಯಾನೆ, ಹೇಗಾದರೂ ಮಾಡಿ ಅವರನ್ನು ಅಲ್ಲಿಂದ ಓಡಿಸ್ಬಿಡ್ಬೇಕು. ಆ ಕಡೆ ಈಜಿಪ್ಟ್ಗೋ ಜಾರ್ಡನ್ಗೋ ಅಥವಾ ಸೌದಿ ದೇಶಗಳು ತಗೊಳ್ಳಿ ಅನ್ನುವಂಥದ್ದು ಇವರ ಮನಸ್ಥಿತಿ. ಹೇಗಾದರೂ ಮಾಡಿ ಗಾಜಾವನ್ನು ಕಿತ್ಕೊಂಡ್ಬಿಡ್ಬೇಕು. ಆ ನಂತರ ವೆಸ್ಟ್ ಬ್ಯಾಂಕನ್ನು ನಿಧಾನಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ಇಸ್ರೇಲ್ ಅದನ್ನು ಕಿತ್ಕೋಬಹುದು. ಗಾಜಾನ ಅಮೆರಿಕ ಕಿತ್ಕೊಂಡು ವೆಸ್ಟ್ ಬ್ಯಾಂಕನ್ನು ಇಸ್ರೇಲ್ ಕಿತ್ಕೊಂಡ್ಬಿಟ್ರೆ ಅಲ್ಲಿಗೆ ಇಸ್ರೇಲ್ನ ಪ್ಲ್ಯಾನಿಂಗು ಕಂಪ್ಲೀಟ್ ಆಗುತ್ತೆ, ಅಮೆರಿಕದ ಪ್ಲ್ಯಾನಿಂಗು ಕಂಪ್ಲೀಟ್ ಆಗುತ್ತೆ. ಜನ ಹೇಗೆ ಸತ್ತರೇನು, 20 ಲಕ್ಷ ಜನ ಏನು ಹಾಳಾಗೋದ್ರೇನು, ಇವರದ್ದು ಇದು ಷಡ್ಯಂತ್ರ. ಸೊ ಇದಕ್ಕೆ ಹೆಸರು ಬೋರ್ಡ್ ಆಫ್ ಪೀಸ್ ಅಂತೆ, ಶಾಂತಿಯ ಒಂದು ಸಮಿತಿ. ಏನು ಹೇಳ್ತೀರಿ ಗೊತ್ತಿಲ್ಲ, ಮುಂದೆ ಏನೇನೆಲ್ಲ ಮಾಡ್ತಾರೆ. ಒಟ್ಟಿನಲ್ಲಿ ಅಲ್ಲಿನ ಜನಕ್ಕೆ, ಗಾಜಾ ಜನಕ್ಕೆ ನೆಮ್ಮದಿ ಅನ್ನೋದಿಲ್ಲ, ಶಾಂತಿ ಅನ್ನೋದಿಲ್ಲ. ಅವರು ಯಾವತ್ತಿದ್ರೂ ಸಹ ಇದೇ ರೀತಿಯಾದಂತಹ ಚಾಲೆಂಜುಗಳ ನಡುವೆ ಬದುಕ್ತಿರ್ಬೇಕು ಅನ್ನೋದು ಮಾತ್ರ ಖಾತ್ರಿಯಾಗಿದೆ. ಇದು ಸಫಲ ಆಗುತ್ತಾ, ಇನ್ನೇನಾಗುತ್ತೆ ಅದು ಗೊತ್ತಿಲ್ಲ. ಬಟ್ ಪ್ರಯತ್ನ ಅಂತೂ ಡೊನಾಲ್ಡ್ ಟ್ರಂಪ್ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದರಿಂದ ಹಿಂದೆ ಸರಿಯುವಂಥ ಮಾತೇ ಇಲ್ಲ ಅನ್ನೋ ರೀತಿಯಲ್ಲಿ ಈ ಪ್ರಯತ್ನಗಳನ್ನು ಡೊನಾಲ್ಡ್ ಟ್ರಂಪ್ ಜೋರಾಗಿ ಮಾಡ್ತಿದ್ದಾರೆ. ಸೊ ಇದಿಷ್ಟು ಗಾಜಾ ಕುರಿತಾಗಿ ಡೊನಾಲ್ಡ್ ಟ್ರಂಪ್ ಮಾಡಿರುವಂತಹ ಹೊಸ ಷಡ್ಯಂತ್ರ, ಇಸ್ರೇಲ್ ಜೊತೆ ಸೇರಿಕೊಂಡು ಬೋರ್ಡ್ ಆಫ್ ಪೀಸ್ ಅನ್ನುವಂಥದ್ರ ಬಗ್ಗೆ ಈಗ ನಮಗೆ ಬರ್ತಿರುವಂತಹ ಮಾಹಿತಿ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.